ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ವಾರದ ಕತೆ ಕಿಚ್ಚನ ಜೊತೆಯ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಏನೇನು ಪಾಯಿಂಟ್ಸ್ಗಳು ಕಿಚ್ಚ ಸರ್ ತೊಗೊತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಅರ್ಥ ಆಯ್ತಾ ಅಂತ ಹೇಳೋ ಒಬ್ರು ಬಿಗ್ ಬಾಸ್ ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದರೆ ಎಲ್ಲಾನು ಅರ್ಥಕೊಂಡಿರುವಂತಹ ಬಿಗ್ ಬಾಸ್ ಗೇಮು ಅಂತ ಗೊತ್ತಿರುವಂತಹ ಭ್ರಮೇಲಿರುವಂತಹ ಅವರು ವ್ಯಕ್ತಿ ಬಿಗ್ ಬಾಸ್ ಗೇಮ್ನ ಎಷ್ಟು ನಿರ್ಧಾರನ ಪಾಲಿಸ್ತಾ ಇಲ್ಲ. ಸೊ ಬಿಗ್ ಬಾಸ್ ನಿರ್ಧಾರನ ಪಾಲಿಸ್ತಾ ಇಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಿದ್ದಾರೆ. ಯಾರಪ್ಪ ಅಂತಂದ್ರೆ ಒಂದು ಮೋಕ್ಷಿತಾ ಅವ್ರಿಗೆ, ಇನ್ನೊಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ. ಈ ಪ್ರೋಮೋದಲ್ಲಿ 2 ಪಾಯಿಂಟ್ಗಳನ್ನ ರೈಸ್ ಮಾಡಿದ್ದಾರೆ. ಸೊ ಇಬ್ರಿಗೆ ಇವತ್ತು ಪಕ್ಕಾ ಕಿಚ್ಚನ ಕ್ಲಾಸ್ ತಗೊಳ್ಳೋದಂತೂ ಕನ್ಫರ್ಮ್ ಆಗಿದೆ. ಸೊ ಇಲ್ಲಿ ನಮ್ಮ ಮೋಕ್ಷಿತಾ ಏನು ಗೊತ್ತಾಗ್ತಾರ ಪ್ರಾಬ್ಲಮ್ ಇಲ್ಲಿ ಆ್ಯಕ್ಚುಲಿ ಅವ್ರಿಗೆ ಬಿಗ್ ಬಾಸ್ ಗೇಮ್ ಯಾವ ರೀತಿ ಆಡಬೇಕು ಅನ್ನೋದನ್ನ ಆಚೆ ಕಡೆ ಆಲ್ರೆಡಿ ಬರೋಕ್ಕೆ ಮುಂಚೆ ತುಂಬ ಸತಿ ಬಿಗ್ ಬಾಸ್ ನೋಡಿರ್ತಾರೆ, ಅವರು ನೋಡಿರ್ತಾರೆ, ಇವರು ನೋಡಿರ್ತಾರೆ. ಬಟ್ ಇಲ್ಲಿ ಅವ್ರು ಅರ್ಥ ಆಡ್ಕೊಬೇಕಾಗಿರೋದೇನಪ್ಪ ಅಂತಂದರೆ, ಹೌದು ನೀವು ಅವ್ರು ಹೇಳೋ ಪಾಯಿಂಟು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇನಿದೆ ಅದು ಒಪ್ಕೊಳ್ಳೋಣ. ಬಟ್ ಅದಲ್ಲದೇನೂ ಕೂಡ ಇನ್ನು ಗೇಮಿನ ಅಂಶಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಾಗಿ ಬರುತ್ತೆ. ಬಟ್ ಇವರು ಅದನ್ನು ಏನು ಮಾಡ್ತಾ ಇದ್ದಾರೆ, ಸ್ಪೋರ್ಟಿ ನಿನ್ನೆ ಆ್ಯಕ್ಚುಲಿ ನೋಡಿ ಹೆಂಗೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆದಮೇಲೆ ಒಂದು ಮಾತು ಹೇಳ್ತಾರೆ ನಮ್ಮ ಮೋಕ್ಷಿತ್ ಅವರು. ಸೊ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಅಂದರೆ ಅದು ಸಿಕ್ಕಿದ್ದು ದೇವರಿಂದ ಸಿಕ್ಕಿರೋದು ಆ್ಯಕ್ಚುಲಿ. ನಾನು ಬಿಟ್ಕೊಟ್ಟೆ, ಬಟ್ ಅದಾದಮೇಲೆ ಅವ್ರು ಚೆನ್ನಾಗಿ ಆಡ್ಕೊಂಡ್ರು. ಇನ್ ಕೇಸ್ ಏನಾದರೂ ನಾನು ಆಡಿ ಗೆದ್ದಿದ್ರೆ ಅವರು ಒಂದು ಮಾತು ಹೇಳ್ತಿದ್ರು, ನನ್ನ ಕಡೆ ನನ್ನಿಂದ ಬಂತು ನಿನ್ನ ಕ್ಯಾಪ್ಟನ್ಸಿ, ನನ್ನ ಭಿಕ್ಷೆ ಅಂತ ಮಾತುಗಳು ಹೇಳ್ತಿದ್ರು ಅನ್ನೋ ರೀತಿ ಬಟ್ ಅದು ಅವ್ರು ಅನ್ಕೊಂಡಿರೋದು. ಬಟ್ ಅವ್ರು ಹೇಳ್ತಾರೆ ಅಂತ ಗೊತ್ತಿಲ್ಲಲ್ಲ, ಅವ್ರಿಗೆ ಬಾಯಿಂದ ಹೇಳಿ ಅವ್ರಿಗೆ ಆಲ್ರೆಡಿ ತುಂಬ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ. ಮನೇಲಿ ಹೇಳೋಕ್ಕಾಗಲ್ಲ, ಹೇಳಿದ್ರು ಹೇಳ್ಬೋದು, ನೆಕ್ಸ್ಟ್ ಪಾಯಿಂಟ್ ಬಂದರೂ ಬರ್ಬೋದು ಕೋಪದಲ್ಲಿ ಇದ್ದಾಗ. ಅಂದರೆ ಅವ್ರ ಅಪೋಸಿಟ್ ತಂಡದವರು ಕೋಪದಲ್ಲಿದ್ದಾಗ ಇವರು ಸ್ವಲ್ಪ ಮಾತಿಗೆ ಬೆಳೆದಾಗ, ಈಗ ಹೆಂಗೆ ಚೈತ್ರ ಕುಂದಾಪುರ ಅವರು ಒಂದು ಮಾತನ್ನ ಹೇಳ್ಬಿಟ್ರು ಮೋಕ್ಷಿತ ಅವ್ರಿಗೆ ಈ ಮಾತಂದ್ರು ಅಂತ. ಸೊ ಅದನ್ನು ಪ್ಲಸ್ ಆಮೇಲೆ ಈ ಶಶಿರ್ ಅವ್ರಿಗೆ, ಇವನ್ ತ್ರಿವಿಕ್ರಮ್ ಅವರು ಮಾತಲ್ಲಿ ಜೊಲ್ಲ ಅಂತ ಹೇಳ್ಬಿಟ್ರು ಅಂತ ಶಶಿರ್ ಅವ್ರಿಗೆ ಹೇಳ್ತಾರಲ್ವ, ಅದೇ ರೀತಿನೇ ಮಾತಿನ ಬರದಲ್ಲಿ ಹೇಳಿದ್ರು ಹೇಳ್ತಾರೆ. ಸೊ ಎರಡೂ ಕಡೆ ಇದಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ತ್ರಿವಿಕ್ರಮ್ ಅವರು ಒಂದು ಎಡವಡ್ ಕೆಲಸ ಮಾಡ್ಕೊಂಡ್ರು. ಏನು ಪ್ಲಾನ್ಗಳು ಮಾಡ್ತಾ ಇದಾರೆ ಗೊತ್ತಾ? ಅಕ್ಕಿ ಕಾಳು ಇಟ್ಕೊಂಡು ಇಟ್ಟ ಅಕ್ಕಿ ಕಾಳು ಗೊತ್ತಾಗಿಲ್ವಲ್ಲ, ಅದು ಅಕ್ಕಿ ಅನ್ಸುತ್ತೆ. ಅನ್ನ ಮಾಡಿ ಇಕ್ಕಿರೋದನ್ನ ಅನ್ನನ ಹಿಂಗೆ ಜರಿಸ್ತಾ ಇದ್ದಾರೆ. ಆ ಕಡೆ ಯಾರ್ಯಾರು ಹೋಗಿದ್ದಾರೆ, ಯಾರು ಹೋಗ್ಬೇಕಿತ್ತು. ಶೋಭಾ ಶೆಟ್ಟಿ ಅವ್ರ ಬಗ್ಗೆನೂ ಬಂತು ಅಲ್ಲಿ ಮ್ಯಾಟ್ರು. ಸೊ ಅಂದರೆ ಅವರು ಇದಾದಾಗ ನಿನ್ ಗೇಮ್ ಪ್ಲಾನ್ ಏನು, ಆಚೆ ಹೋಗೋಕೆ ಏನು ನಿನ್ ಗೇಮ್ ಪ್ಲಾನ್, ಏನೇನೋ ಡಿಸಿಷನ್ ಇಲ್ಲ ಗುರು. ನಂಗೆ ಅರ್ಥ ಆಗ್ತಿಲ್ಲ ಗುರು. ಬಿಗ್ ಬಾಸ್ ಅನ್ನೋದೇ ಒಂದು ಸ್ವಲ್ಪ ಹೇಳ್ಬೇಕು ಅಂತಂದರೆ ಅವೆಲ್ಲ ಬಿಟ್ಬಿಡ್ಬೇಕು. ನಾವು ಹೆಂಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಹೆಂಗೆ ಮನೇಲಿ ಸರ್ವೈವ್ ಆಗಬೇಕು ಅನ್ನೋದನ್ನ ನೋಡೋದಬೇಕು. ಅದನ್ನು ಬಿಟ್ಟು ಓದೋರ ಬಗ್ಗೆ ತಲೆ ಕೆಡಿಸ್ಕೊಂಡು ಇವರು ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ನನಗೆ ಇದು ನೋ ಬ್ರೈನರ್ ಅಂತ ಅನಿಸುತ್ತೆ. ಸೊ ಗೈಸ್, ನಿಮ್ಗೇನು ಅನಿಸುತ್ತೆ? ಇದಲ್ದೇ ಇನ್ನೂ ಎಷ್ಟು ಪಾಯಿಂಟ್ಗಳನ್ನ ಕಿಚ್ಚ ಸುದೀಪ್ ಸರ್ ತೊಗೊಳ್ಬೇಕು ಆ್ಯಂಡ್ ಯಾವ್ಯಾವ ಪಾಯಿಂಟ್ನ ಡಿಸ್ಕಷನ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್, ಆ್ಯಂಡ್ ಅದೇ ನಮ್ಮ ಅಭಿಪ್ರಾಯ ಏನಂತಂದರೆ, ಒಂದು ಸೈಕೋ ಒಂದಿದ್ದು ಸೈಕೋ ಪ್ಲಸ್ ಒಂದು ಬ್ಯಾಡ್ ವರ್ಡ್ ಹೇಳಿದ್ರೆ ಅದೊಂದು ತೊಗೋಬೇಕು. ಆ್ಯಂಡ್ ತ್ರಿವಿಕ್ರಮ್ ಅವ್ರು ಬೈದಿದ್ರಲ್ಲ, ಅದೇ ಜೊಲ್ಲ ಅಂತ ಹೇಳಿದ ಎರಡೂ ವಿಟಿಗಳನ್ನ ಕೂಡ ಪ್ಲೇ ಮಾಡಿ ಸೊ ಕ್ಲಾರಿಟಿ ಕೊಡಬೇಕು ಅಂತ ನಮ್ದೊಂದು ಅಭಿಪ್ರಾಯ ಅಷ್ಟೇ. ಸೊ ನಿಮ್ಮ ಅಭಿಪ್ರಾಯ ಬೇರೆ ಏನಾದ್ರು ಪಾಯಿಂಟ್ಸ್ಗಳು ರೈಸ್ ಮಾಡಬೇಕು? ಇಲ್ಲ, ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೇಳ್ತಾ ಇರೋದು ಡಿಸ್ಕಷನ್ ಇವಾಗ ಸರಿ ಅಂದರು ತ್ರಿವಿಕ್ರಮ್ ಅವ್ರು ಅಂದಿರಲಿ, ಓಕೆ, ಇಟ್ಸ್ ಓಕೆ. ಆ್ಯಂಡ್ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕಬೇಕು. ಈಗ ಜೊಲ್ಲ ಅಂತ ಯಾರು ಹೇಳಿದರೆ ಚೈತ್ರ ಕುಂದಾಪುರ ಅವ್ರದ್ದು ಇಲ್ಲ ತ್ರಿವಿಕ್ರಮ್ ಅವ್ರದ್ದು ಯಾವುದೋ ಒಂದು ಕ್ಲಿಪ್ಪಿಂಗ್ಸ್ ತೆಗೆದು ಪ್ಲೇ ಮಾಡಬೇಕು, ಅವ್ರ ಮುಂದೆನೇ ಪ್ಲೇ ಮಾಡಬೇಕು. ಇಲ್ಲಿ ಏನಾಗುತ್ತೆ, ಪದ ಬಳಕೆ ಅನ್ನೋದು ಒಂದು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಓಕೆ, ಕಳ್ಳ ಅಂತ ಕರಿ ನೀನು, ಅದನ್ನ ಬಿಟ್ಬಿಟ್ಟು ಡೈರೆಕ್ಟಾಗೆ ಬೈ ನೀನು. ಬಟ್ ಅದನ್ನು ಹಿಂದೆ ಕೂತ್ಕೊಂಡು ಅವ್ರ ಬಗ್ಗೆ ಒಬ್ಬರನ್ನ ಬ್ಲ್ಯಾಕ್ ಮಾರ್ಕ್ ಹಾಕೋದಿದೆ ಗೊತ್ತಾ, ಅದು ತುಂಬ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ಗಳು ಆಗಿಬಿಡುತ್ತೆ ಮನೆಯಲ್ಲಿ ಅಂತ ಅನ್ಸುತ್ತೆ ನಮಗೆ ಪರ್ಸ್ನಲ್ ಆಗಿ. ಸೊ ಇಟ್ಸ್ ಓಕೆ, ಬಟ್ ಅದನ್ನು ನೀಟಾಗಿ ಇನ್ಮೇಲಾದರೂ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ಮೇಲೆ ತಿತ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇದಲ್ಲದೆ ತುಂಬ ಡಿಸ್ಕಷನ್ಗಳಾಗಬೇಕು. ಅಂದರೆ ಯಾಕೆ ಈ ರೀತಿ ಆಯಿತು, ಮೋಕ್ಷಿತ ಅವ್ರಿಗೆ ಗೇಮ್ ಈಗ ಅರ್ಥ ಆಗ್ತಾ ಇದೆಯಾ, ಅಂದರೆ ಇನ್ನೇನಾದರೂ ಸುದೀಪ್ ಸರ್ ಏನಾದ್ರು ಹಿಂಟ್ ಕೊಡಬೇಕು. ಆಲ್ರೆಡಿ ತುಂಬ ಸತಿ ಹಿಂಟ್ಗಳು ಕೊಟ್ಟಿದ್ದಾರೆ. ನೀವು 3 ಜನ ನಿಮ್ಮ ಫ್ರೆಂಡ್ಶಿಪ್ ಆಗಲಿ, ಇಲ್ಲ ಸ್ನೇಹನೇ ಆಗಲಿ, ಇಲ್ಲ ಸಂಬಂಧನೇ ಆಗಲಿ, ಏನೇ ಆಗಿದ್ರು ಕೂಡ ನೀವು ಮನೆ ಒಳಗಡೆ ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಆಗಿಲ್ವಾ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೋಡಿ. ಇವಾಗ ಉಗ್ರ ಮಂಜು ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ. ಮೋಕ್ಷಿತ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತಲ್ಲ. ಇವನ್ ನಾಮಿನೇಷನ್ ಟೈಮಲ್ಲಾದ್ರೂ ಅಷ್ಟೇ, ಕಳಪೆ ಕೊಡೋ ಟೈಮಲ್ಲಾದ್ರೂ ಅಷ್ಟೇ, ಉಗ್ರ ಮಂಜು ಅವರು ಮೋಕ್ಷಿತ ಅವ್ರನ್ನ ಅದು ಎತ್ಕೊಂತಾನೆ ಇಲ್ಲ. ಇನ್ನು ಮೋಕ್ಷಿತ ಅವರು ಇವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಸೊ ಇವತ್ತಿನ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಮೋಕ್ಷಿತ ಅವ್ರು ಕಳಪೆ ಕೊಟ್ಟರು ಉಗ್ರ ಮಂಜು ಅವ್ರಿಗೆ. ಬಟ್ ಅದು ಇನ್ನೂ ಎಲ್ಲೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಕಿಚ್ಚ ಸುದೀಪ್ ಸರ್ ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಮೋಕ್ಷಿತ ಅವ್ರಿಗೆ ಏನಾಗ್ತದೆ, ಆಚೆ ಕಡೆ ಎರಡು ಕಡೆನೂ ಫೇಮ್ ಕಾಣಿಸ್ಕೊಂತ ಇದೆ. ಒಂದು ಬಂದು ಅವ್ರಿಗೆ ತುಂಬಾ ಸೆಲ್ಫ್ ರೆಸ್ಪೆಕ್ಟ್, ಇನ್ನೊಂದು ಕಡೆ ಈಗೋ ಅಂತ ಬರ್ತಾ ಇದೆ. ಸೊ ಗೈಸ್, ನಿಮ್ಗೆ ಏನು ಅನ್ಸುತ್ತೆ? ಮೋಕ್ಷಿತ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆಯಾ ಅಥವಾ ಈಗೋ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ವಾರದ ಕತೆ ಕಿಚ್ಚನ ಜೊತೆಯ ಮೊದಲನೇ ಪ್ರೋಮೋ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿ ತನಕ ಬಾಯ್.